ವೀಕ್ಷಕರೇ ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲಿ. ವಿಜಯನಗರದಲ್ಲಿ ಕಾರ್ಮಿಕ ದಿನಾಚರಣೆ ಪ್ರಯುಕ್ತ ಜೆಸ್ಕಾಂ ಲೈನ್ಮ್ಯಾನ್ಗಳಿಗೆ ಸನ್ಮಾನ. ಕಾರ್ಮಿಕ ದಿನಾಚರಣೆ ಪ್ರಯುಕ್ತ ಜೆಸ್ಕಾಂ ಲೈನ್ಮ್ಯಾನ್ಗಳಿಗೆ ಸನ್ಮಾನ. ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಕೋಗಳಿ ತಾಂಡದ ಜೆಸ್ಕಾಂ ವತಿಯಿಂದ ಕಚೇರಿಯಲ್ಲಿ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಸಂಘಟನೆ ಗ್ರಾಮ ಘಟಕದ ಅಧ್ಯಕ್ಷ ಪ್ರಕಾಶ್ ಆರ್ ರವರು ಮಾತನಾಡಿ, ಹಗಲು ರಾತ್ರಿ ಎನ್ನದೆ ತಮ್ಮ ಜೀವವನ್ನು ಲೆಕ್ಕಿಸದೆ ನಮಗೆ ಬೆಳಕನ್ನು ನೀಡುವ ಕರೆಂಟ್ ಲೈನ್ಮ್ಯಾನ್ಗಳಿಗೆ ನಾವು ಮೊದಲು ಗೌರವವನ್ನು ನೀಡಬೇಕು. ಹಗಲು ರಾತ್ರಿ ಎನ್ನದೆ ಕೆಲಸವನ್ನು ಮಾಡುವ ಹಿಂದೆ ಎಷ್ಟೋ ಲೈನ್ಮ್ಯಾನ್ಗಳು ತಮ್ಮ ಜೀವವನ್ನು ಕಳೆದುಕೊಂಡಿರುವ ಅಂತಹ ಹಲವಾರು ಘಟನೆ ನಡೆದು ಹೋಗಿವೆ. ಹಾಗಾಗಿ ಈಗ ನಮ್ಮ ಕಣ್ಣ ಮುಂದೆ ಕೆಲಸ ಮಾಡುತ್ತಿರುವ ಲೈನ್ಮ್ಯಾನ್ಗಳಾದ ಹನುಮಂತಪ್ಪ ನಿಂಗಪ್ಪರವರಿಗೆ ಜಯ ಕರ್ನಾಟಕ ಸಂಘಟನೆ ಗ್ರಾಮ ಘಟಕ ಕೋಗಳಿ ತಾಂಡದ ವತಿಯಿಂದ ಸನ್ಮಾನಿಸಲಾಯಿತು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಗ್ರಾಮ ಘಟಕದ ಪ್ರಧಾನ ಕಾರ್ಯದರ್ಶಿ ದೇವರಮನಿ ನಿಂಗಪ್ಪ, ಸಂಘಟನೆ ಕಾರ್ಯದರ್ಶಿ ಕುಮಾರ್ ನಾಯಕ, ಸದಸ್ಯರುಗಳಾದ ಉಮೇಶ್ ಕೆಬಿ, ಶರವಣ್ ಕುಮಾರ್, ದುರ್ಗ್ಯಾ ನಾಯಕ್, ಸತೀಶ್ ನಾಯಕ್ ಇದ್ದರು. ವರದಿ ಚಿಗಟೇರಿ ಜಯಪ್ಪ, NKS TV4 ವಿಜಯನಗರ. ಚಾಮರಾಜನಗರದಲ್ಲಿ ಮಹಿಳೆಯರ ಸ್ವಾತಂತ್ರ್ಯ ಸಮಾನತೆಗಾಗಿ ಡಾಕ್ಟರ್ BR ಅಂಬೇಡ್ಕರ್ ಕೊಡುಗೆ ಅಪಾರವಾಗಿದೆ ಎಂದು ಡಾಕ್ಟರ್ ರೇಣುಕಾದೇವಿ ಹೇಳಿಕೆ ನೀಡಿದ್ದಾರೆ. ಮಹಿಳೆಯರ ಸ್ವಾತಂತ್ರ್ಯ ಸಮಾನತೆಗಾಗಿ ಡಾಕ್ಟರ್ BR ಅಂಬೇಡ್ಕರ್ ಕೊಡುಗೆ ಅಪಾರ. ಡಾಕ್ಟರ್ ರೇಣುಕಾದೇವಿ. ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತೀಯ ಸಮಾಜದಲ್ಲಿ ಮಹಿಳೆಯರನ್ನು ಸಂಕೋಲೆಗಳಿಂದ ಬಿಡುಗಡೆಗೊಳಿಸಿ ಅವರಿಗೆ ಸ್ವಾತಂತ್ರ್ಯ ಸಮಾನತೆಯ ತತ್ವಗಳನ್ನು ಸಂವಿಧಾನಾತ್ಮಕವಾಗಿ ದೊರಕಿಸಿಕೊಡುವಲ್ಲಿ ಅಪಾರ ಕೊಡುಗೆ ನೀಡಿದ್ದಾರೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷೆ ರೇಣುಕಾದೇವಿ ಹೇಳಿದರು. ನಗರದ ರೋಟರಿ ಭವನದಲ್ಲಿ ಜಿಲ್ಲಾ ದಲಿತ ಸಾಹಿತ್ಯ ಪರಿಷತ್ತು ಮಹಿಳಾ ಘಟಕ, ರೋಟರಿ ಸಂಸ್ಥೆ ಸಹಯೋಗದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜನ್ಮ ದಿನಾಚರಣೆ ಹಾಗೂ ಜಿಲ್ಲಾ ಮಹಿಳಾ ಘಟಕ ಉದ್ಘಾಟನೆ, ಪಾದಗ್ರಹಣ ಮತ್ತು ಡಾಕ್ಟರ್ P ಪ್ರೇಮಾ ಅವರ ನನಗನ್ನಿಸಿದ್ದು ಕೃತಿ ಬಿಡುಗಡೆ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ದೇಶಕ್ಕೆ ಸ್ವತಂತ್ರ ಬಂದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ರಚಿಸಿಕೊಟ್ಟ ನಂತರ ದಿನಗಳಲ್ಲಿ 4 ಗೋಡೆಗೆ ಸೀಮಿತವಾಗಿದ್ದ ಮಹಿಳೆ ಪ್ರತಿ ಕ್ಷೇತ್ರದಲ್ಲೂ ಮುಂಚೂಣಿಯಲ್ಲಿದ್ದಾರೆ. ಮಹಿಳೆಯರು ಪುರುಷರಂತೆ ಬದುಕಲು ಅವಕಾಶ ಮಾಡಿಕೊಂಡಂತಹ ವ್ಯಕ್ತಿಗಳನ್ನು ಒಂದು ವರ್ಗ, ಜಾತಿಗೆ ಸೀಮಿತ ಮಾಡದೆ ಅವರನ್ನು ಸಾರ್ವತ್ರಿಕ ಮಾದರಿ ವ್ಯಕ್ತಿಯಾಗಿ ಸ್ವೀಕರಿಸಬೇಕಿದೆ ಎಂದರು. ದೇಶದಲ್ಲಿರುವ ಮಹಿಳೆಯರಿಗೆ ಶಿಕ್ಷಣ ಹಕ್ಕು, ಆಸ್ತಿ ಹಕ್ಕು ಸೇರಿದಂತೆ ಹಲವಾರು ಹಕ್ಕುಗಳನ್ನು ಸಂವಿಧಾನದ ಮೂಲಕ ಅಂಬೇಡ್ಕರ್ ಅವರು ಕಲ್ಪಿಸಿಕೊಟ್ಟಿದ್ದಾರೆ. ಅಂಬೇಡ್ಕರ್ ಆಶಯಗಳನ್ನು ಈಡೇರಬೇಕಾದರೆ ಎಲ್ಲ ಹಕ್ಕುಗಳನ್ನು ಮಹಿಳೆಯರು ತಲುಪಬೇಕಿದೆ ಎಂದರು. ಮೈಸೂರಿನ ಮಹಿಳಾ ಚಿಂತಕಿ ಡಾಕ್ಟರ್ ಪದ್ಮಶ್ರೀ ಮಾತನಾಡಿ, ಡಾಕ್ಟರ್ BR ಅಂಬೇಡ್ಕರ್ ಅವರು ಮಹಿಳೆಯರ ಹಕ್ಕುಗಳಿಗಾಗಿ ತಮ್ಮ ಕಾನೂನು ಮಂತ್ರಿಯ ಪದವಿಗೆ ರಾಜೀನಾಮೆಯನ್ನು ನೀಡಿದ ಏಕೈಕ ನಾಯಕರು. ಅವರು ಮಹಿಳೆಯರ ಪರ ಹಿಂದೂ ಕೋಡ್ ಬಿಲ್ ತರಲು ಪ್ರಯತ್ನ ಮಾಡಿದ್ರು. ಮನುವಾದಿಗಳು ಕುತಂತ್ರ ಮಾಡಿ ಬಿಲ್ ಪಾಸಾಗದಂತೆ ತಡೆದ್ರು. ಆಗ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಇಂದಿನ ರಾಜಕಾರಣಿಗಳಿಗೆ ರೇಪ್, ದೊಡ್ಡ ಮಟ್ಟದ ಭ್ರಷ್ಟಾಚಾರ ಆರೋಪ ಕೇಳಿ ಬಂದರೂ ರಾಜೀನಾಮೆ ನೀಡೋದಿಲ್ಲ. ಅಂಬೇಡ್ಕರ್ ಅವರು ದಲಿತ ಮಹಿಳೆಯರಿಗಾಗಿ ಹೋರಾಟ ಮಾಡಲಿಲ್ಲ. ದೇಶದ ಎಲ್ಲ ಧರ್ಮ, ಜಾತಿಯ ಮಹಿಳೆಯರ ಸರ್ವಾಂಗೀಣ ಏಳಿಗೆಗಾಗಿ ಹೋರಾಟ ಮಾಡಿದ್ದಾರೆ. ಹಾಗಾಗಿ ಅವರನ್ನು ದೇಶದ ಸರ್ವ ಮಹಿಳೆಯರು ಓದಬೇಕು, ಅವರನ್ನು ಸ್ಮರಿಸಿಕೊಳ್ಳಬೇಕಾಗಿದೆ ಎಂದರು. ಕವಿಗೋಷ್ಠಿಯಲ್ಲಿ SP ಕೋಮಲ, ಸುಮ ಸಂತೋಷ್, ಕ್ಯಾತ್ಯಾಯಿನಿ, ರಮ್ಯಾ, ಲೀಲಾವತಿ, ಪದ್ಮಾಕ್ಷಿ, ಗುರುಲಿಂಗಮ್ಮ, CS ಮಂಜುಳಾ, ಮಂಗಳಾ, ವೇಣುಗೋಪಾಲ್, ಪುಷ್ಪ ಭಾಗವಹಿಸಿದ್ರು. ಸನ್ಮಾನ. ರೋಟರಿ ಅಧ್ಯಕ್ಷ ನಾಗರಾಜು, ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷೆ ರೇಣುಕಾದೇವಿ ಅವರನ್ನು ಸನ್ಮಾನಿಸಲಾಯಿತು. ಹಿರಿಯ ಕವಯಿತ್ರಿ ಡಾಕ್ಟರ್ ಲಕ್ಷ್ಮೀ ಪ್ರೇಮಾ ಕುಮಾರ್ ಅಧ್ಯಕ್ಷತೆ ವಹಿಸಿದರು. ದಲಿತ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷ CM ನರಸಿಂಹಮೂರ್ತಿ, ಜಿಲ್ಲಾಧ್ಯಕ್ಷೆ ಡಾಕ್ಟರ್ P ಪ್ರೇಮಾ, ಕಾರ್ಯದರ್ಶಿ ಅಶ್ವಿನಿ ಕಶ್ಯಪ, ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡ ನಾಯಕ, NKS TV4 ಚಾಮರಾಜನಗರ. ದಯಮಾಡಿ ಕ್ಷಮಿಸಿ, ಹೆಚ್ಚಿಗೆ ನಾನು ಮಾತಾಡಕ್ಕೆ ಹೋಗಲ್ಲ. ಇವತ್ತು 134ನೇ ಅಂಬೇಡ್ಕರ್ ಜಯಂತಿಯನ್ನ ಈ ದಿನ ಹಮ್ಮಿಕೊಂಡು ಅದರ ಜೊತೆಗೆ ಒಂದು ಮಹಿಳಾ ಪರ ಸಂಘಟನೆಯನ್ನು ಮಾಡ್ತಾ ಇರೋದು ನಿಜವಾಗಿಯೂ ಒಂದು ನಿಮಗೆಲ್ಲರಿಗೂ ನಾವೇ ಅಭಿನಂದನೆಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂತಂದ್ರೆ ಮಹಿಳಾ ಪರ ಸಂಘಟನೆಗಳ ಆಗೋದು ಬಹಳ ಕಡಿಮೆ, ಅದರಲ್ಲೂ ಒಂದು ದಲಿತ ಮಹಿಳಾ ಪರ ಸಂಘಟನೆ ಆಗ್ತಾ ಇರೋದಕ್ಕೆ
ನಾವು ನರಸಿಂಹಮೂರ್ತಿ ಅವ್ರಿಗೆ ನಿಜವಾಗ್ಲೂ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನ ತಿಳಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿದೆ, ಅಂಬೇಡ್ಕರ್ ಬಗ್ಗೆ ನಮ್ಮ ಪದ್ಮಿನಿ ಮೇಡಮ್ ಅವರು ಬಹಳಷ್ಟು ವಿಚಾರಗಳನ್ನ ನಮ್ಮ ಮುಂದೆ ಮಂಡಿಸಿದ್ರು, ಬಹಳಷ್ಟು ವಿಚಾರಗಳನ್ನ ಹೇಳಿದ್ರು. ನಿಜವಾಗಿಯೂ ಒಂದು ಅಂಬೇಡ್ಕರ್ ಏನು ಅವ್ರನ್ನ 20 ನಿಮಿಷದಲ್ಲಿ ಹೇಳೋದಕ್ಕಾಗಲ್ಲ, ಅವ್ರನ್ನ ಹೇಳಬೇಕು ಅಂದರೆ ಎಷ್ಟು ದಿನಗಳೇ ಬೇಕಾಗತ್ತೆ ಅನ್ನೋದನ್ನ ತುಂಬ ಚೆನ್ನಾಗಿ ಎಲ್ಲವನ್ನು ಹೇಳ್ತಾ ಇದ್ರು. ಅದರಲ್ಲೂ ಅವರು ಒಂದೆರಡು ಮಾತಾಡಷ್ಟೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ಮಹಿಳೆಯರ ಪರವಾಗಿ ಮಾತಾಡಕ್ಕೆ ಇಷ್ಟಪಡ್ತೀನಿ. ಇವತ್ತು ಮಹಿಳೆ ಸಂಘಟನೆ ಆಗ್ತಾ ಇರೋದ್ರಿಂದ ಮಹಿಳೆಯರಿಗಾಗಿ ನಾವು ಏನಾಗಿದೆ, ಮುಂದಕ್ಕೆ ಏನು ಮಾಡಬೇಕು ಅನ್ನೋದಷ್ಟೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬ ಸಂಸದರಾಗಿ ಒಂದು ಹಿಂದೂ ಕೋಡ್ ಬಿಲ್ನ ಮಂಡಿಸಿದಾಗ ನಿಜವಾಗಿಯೂ ನಮಗೆ ಸ್ವತಂತ್ರ ಭಾರತದಲ್ಲಿ ಒಂದು ಬಂಧ ಮುಕ್ತರನ್ನಾಗಿ ಅವತ್ತು ಮಾಡಿದ ದಿನ ಅಂತ ನಾವೆಲ್ಲ ಅನ್ಕೋಬೇಕಾಗಿದೆ. ಯಾಕಂದ್ರೆ ಅವತ್ತು ಹಿಂದೂ ಕೋಡ್ ಬಿಲ್ ಮಾಡಿಲ್ಲ ಅಂತಂದ್ರೆ ನಾವೆಲ್ಲರೂ ಇವತ್ತು ಈ ರೀತಿಯ. ಗದಗ್ನಲ್ಲಿ ಕಾರ್ಮಿಕ ದಿನಾಚರಣೆ ಅಂಗವಾಗಿ ನಗರದಲ್ಲಿ ಮೆರವಣಿಗೆ ಕಾರ್ಯಕ್ರಮ. ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ಗದಗ್ ನಗರದಲ್ಲಿ ಮೆರವಣಿಗೆ. ಇಂದು ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ಅಂಗನವಾಡಿ ಕಾರ್ಯಕರ್ತರು ಹಾಗೂ ವಿವಿಧ ಸಂಘಟನೆಯ ಮಹಿಳೆಯರಿಂದ ಗದಗ್ನ ಗಾಂಧಿ ಸರ್ಕಲ್ನಲ್ಲಿ ಮೆರವಣಿಗೆ ನಡೆಸಿದರು. ಈ ಸಮಯದಲ್ಲಿ ಕಾರ್ಮಿಕ ದಿನಾಚರಣೆಯ ಘೋಷಣೆ ಕೂಗಿದರು. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ ಹೂಗಾರ, NKS TV4 ಗದಗ್. ಹುಬ್ಬಳ್ಳಿಯಲ್ಲಿ ಗ್ರಾಮೀಣ ಠಾಣೆ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. 72 ಗಂಟೆಯಲ್ಲಿ ಕ್ರೇನ್ ಕಳ್ಳನ ಬಂಧನವಾಗಿದೆ. ಹುಬ್ಬಳ್ಳಿ ಗ್ರಾಮೀಣ ಠಾಣೆ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. 72 ಗಂಟೆಯಲ್ಲೇ ಕ್ರೇನ್ ಕಳ್ಳನ ಬಂಧನ. ಹೌದು, ಹುಬ್ಬಳ್ಳಿಯಲ್ಲಿ ಬೈಕ್ ಸೇರಿ ಮನೆ ಹಾಗೂ ಅಂಗಡಿ ಜೊತೆಗೆ ಚಿನ್ನಾಭರಣ ಕಳ್ಳತನ ಪ್ರಕರಣ ಮಾಡೋರನ್ನ ನಾವು ನೋಡಿದ್ದೇವೆ. ಆದ್ರೆ ಇಲ್ಲೊಬ್ಬ ಚಾಲಾಕಿ ಕಳ್ಳ ಕೈಗಾರಿಕಾ ಪ್ರದೇಶದಲ್ಲಿ ನಿಲ್ಲಿಸಿದ್ದ ಬೃಹತ್ ಕ್ರೇನ್ ಅನ್ನ ಎಗರಿಸಿಕೊಂಡು ಮಾರಾಟಕ್ಕೆ ಅಲೆಯುತ್ತಿದ್ದವನನ್ನ ಹುಬ್ಬಳ್ಳಿ ಗ್ರಾಮೀಣ ಠಾಣೆಯ ಪೊಲೀಸರು ಚಾಣಾಕ್ಷತನದಿಂದ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಂದಗಾಂವ್ ಗ್ರಾಮದ ಸೈಫುಲ್ಲಾ ಕಮಲಾ ಸಾಹೇಬ್ ಮುಲ್ಲಾ ಕ್ರೇನ್ ಕದ್ದ ಬಂಧಿತ ಕಳ್ಳನಾಗಿದ್ದಾನೆ. ಹಳಿಯಾಳ ತಾಲೂಕಿನ ಅಜಂಗಾವದ ರಘುನಾಥ್ ಕದಂ ಅವರು ಹುಬ್ಬಳ್ಳಿಯ ತಾರಿಹಾಳ ಕೈಗಾರಿಕಾ ಪ್ರದೇಶದಲ್ಲಿ ನಿಲ್ಲಿಸಿದ ಕ್ರೇನ್ ಅನ್ನ ಎಗರಿಸಿಕೊಂಡು ಮಾರಾಟ ಮಾಡಲು ಊರೂರು ಅಲೆದಾಡಿದ್ದ ಆರೋಪಿಯನ್ನ ಚಾಣಾಕ್ಷತನದಿಂದ ಹುಬ್ಬಳ್ಳಿ ಗ್ರಾಮೀಣ ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತನಿಂದ ಸುಮಾರು 14 ಲಕ್ಷ ರೂಪಾಯಿ ಮೌಲ್ಯದ ಕ್ರೇನ್ ವಶಕ್ಕೆ ಪಡೆದಿದ್ದು, ಪ್ರಕರಣ ದಾಖಲಾದ 72 ಗಂಟೆಯಲ್ಲೇ ಆರೋಪಿಯನ್ನ ಪೊಲೀಸರು ಪತ್ತೆ ಮಾಡಿರುವುದು ವಿಶೇಷವಾಗಿದೆ. ಇನ್ನು ಕಳ್ಳ ತಾನು ಮಾಡಿದ ಸಾಲ ತೀರಿಸಲು ಯಾರೂ ಮಾಡದ ಕೃತ್ಯಕ್ಕೆ ಆರೋಪಿ ಮುಂದಾಗಿದ್ದು, ಈ ಪ್ರಕರಣದಲ್ಲಿ ಯಾವುದೇ ಕುರುಹು ಮೊದಲಿಗೆ ಕಾಣದೇ ಇದ್ರೂ ತದನಂತರ ಕಾರ್ಯಾಚರಣೆಯಲ್ಲಿ ಸಿಸಿಟಿವಿಗಳು ಸಾಕ್ಷಿಯನ್ನ ಆಧರಿಸಿ ಪೊಲೀಸರು ಪ್ರಕರಣವನ್ನ ಕಾರ್ಯಾಚರಣೆ ನಡೆಸಿ ಯಶಸ್ವಿಯಾಗಿದ್ದಾರೆ. ಪೊಲೀಸ್ ವರಿಷ್ಠಾಧಿಕಾರಿ ಗೋಪಾಲ್ ಬ್ಯಾಕೋಡ್ ಮಾರ್ಗದರ್ಶನದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಮುರುಗೇಶ್ ಚಂದ್ರಣ್ಣವರ ಟೀಮ್ ಅತ್ಯುತ್ತಮ ಕರ್ತವ್ಯ ನಿರ್ವಹಿಸಿದ. ಕಾರ್ಯಾಚರಣೆಯಲ್ಲಿ PSI MD ಪಾಟೀಲ್, ಸಿಬ್ಬಂದಿಗಳಾದ HB ಐಹೊಳೆ, ಅಬ್ರಹಾರ್ ಪಾಟೀಲ್ ಸೇರಿ ಅನೇಕ ಸಿಬ್ಬಂದಿಗಳು ಭಾಗಿಯಾಗಿದ್ದಾರೆ. ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇದಾರ್, NKS TV4 ಹುಬ್ಬಳ್ಳಿ. ಬೆಳಗಾಂ ಜಿಲ್ಲೆ ಚಿಕ್ಕೋಡಿ ತಾಲೂಕಿನಲ್ಲಿ ಬೃಹತ್ ರಾಯಲ್ ಎನ್ಫೀಲ್ಡ್ ಶೋರೂಮ್ ಉದ್ಘಾಟನೆ. ಚಿಕ್ಕೋಡಿಯಲ್ಲಿ ಬೃಹತ್ ರಾಯಲ್ ಎನ್ಫೀಲ್ಡ್ ಶೋರೂಮ್ ಉದ್ಘಾಟನೆ. ಚಿಕ್ಕೋಡಿ ಪಟ್ಟಣದ ಅಂಕಲಿ ಚಿಕ್ಕೋಡಿ ರಸ್ತೆ ಪಕ್ಕದಲ್ಲಿ ಇರುವಂತಹ ಶ್ರೀ ಪರಟಿ ನಾಗಲಿಂಗೇಶ್ವರ ಕಲ್ಯಾಣ ಮಂಟಪ ಹತ್ತಿರ ಪರಿತೋಷ್ ಉದಯ್ ಪತ್ರಾವಳಿ ಇವರ ಮಾಲೀಕತ್ವದಲ್ಲಿ ನೂತನವಾಗಿ ಆರಂಭಗೊಂಡ ರಾಯಲ್ ಎನ್ಫೀಲ್ಡ್ ಬೃಹತ್ ಬೈಕ್ ಶೋರೂಮ್ ಅನ್ನು ರೀಜನಲ್ ಮ್ಯಾನೇಜರ್ ಆದ ಅಶೋಕ್ ಮಾಳಗಿ ಅವರು ಉದ್ಘಾಟಿಸಿದರು. ನಮಸ್ಕಾರ. ನಾವು ಪತ್ರಾವಳಿ ಮೋಟರ್ಸ್ ಅಂತ ಹೇಳಿ ಉದಯ್ ಪತ್ರಾವಳಿ ಮಾತಾಡ್ತಾ ಇರೋದು. ಸಿಂಧನೂರಿನಲ್ಲಿ ಕಾರ್ಮಿಕರು ಒಂದಾಗಿ ಹಕ್ಕುಗಳನ್ನ ಪಡೆಯಲು ಮುಂದಾಗಬೇಕು ಎಂದು HN ಬಡ್ಗೇರ್ ಕರೆ ನೀಡಿದ್ದಾರೆ. ಕಾರ್ಮಿಕರು ಒಂದಾಗಿ ಹಕ್ಕುಗಳನ್ನು ಪಡೆಯಲು ಮುಂದಾಗಿ HN ಬಡಿಗೇರ್. ಸಿಂಧನೂರು ನಗರದ APMC ಶ್ರಮಿಕ ಭವನದಲ್ಲಿ ಶ್ರಮಜೀವಿ APMC ಹಮಾಲರ ಸಂಘ
ಹಾಗೂ ಸರ್ ಎಂ ವಿಶ್ವೇಶ್ವರಯ್ಯ ಕಟ್ಟಡ ಇತರೆ ನಿರ್ಮಾಣ ಕಾರ್ಮಿಕರ ಸಂಘ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸಲಾಗಿತ್ತು. ಮುಕ್ತರ ಅಹಮದ್ ಹಾಗೂ ಮಾಬು ಸಾಬು ಬೆಳಹಟ್ಟಿ ಧ್ವಜಾರೋಹಣ ನೆರವೇರಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕೇಂದ್ರ ಸರ್ಕಾರವು ಹೊಡೆದು ಆಳುವ ನೀತಿಯನ್ನು ಅನುಸರಿಸುತ್ತಿದ್ದು, ಕಾರ್ಮಿಕರ ಕಾಯ್ದೆಗಳನ್ನು ಕಿತ್ತು ಎಸೆದು ಕೇವಲ 4 ಕೋಡ್ ಬಿಲ್ ಜಾರಿಗೆ ತಂದಿದ್ದು, ಎಲ್ಲ ಕಾರ್ಮಿಕರು ಐಕ್ಯತೆಗೊಂಡು ಹೋರಾಡಿದಾಗ ಮಾತ್ರ ಕಾರ್ಮಿಕರ ಬದುಕು ಮತ್ತು ಹಕ್ಕುಗಳನ್ನು ಪಡೆಯಲು ಸಾಧ್ಯ ಎಂದು ಪ್ರಗತಿಪರ ಮುಖಂಡ ಎಚ್.ಎನ್. ಬಡಿಗೇರ್ ಹಾಗೂ ಪಿಯುಸಿಐ ರಾಜ್ಯ ಕಾರ್ಯದರ್ಶಿ ಚಿನ್ನಪ್ಪ ಕೊಟ್ರೇಶ್ ಹೇಳಿದರು. ನಂತರ ನಾರಾಯಣ ಬೆಳಗುರ್ಕಿ, ಬಸವರಾಜ ಬಾದರ್ಲಿ, ರಾಮಣ್ಣ ಹಿರೇಬೇರಿಗೆ ಸೇರಿದಂತೆ ಅನೇಕರು ಮಾತನಾಡಿದರು. ಈ ವೇಳೆ ಶುಕ್ರರಾಜು ಮೇಸ್ತ್ರಿ, ಯಂಕನಗೌಡ, ವೀರೇಶ್, ಅಂಬಮ್ಮ, ಲಕ್ಷ್ಮಮ್ಮ, ಹನುಮೇಶ್, ಉಪ್ಪಾರ್, ರಾಮಣ್ಣ, ನಜೀರ್ ಅಹಮದ್, ಇಕ್ಬಾಲ್, ಖಾದರ್ ಭಾಷಾ ಸೇರಿದಂತೆ ಅನೇಕರು ಇದ್ದರು. ವರದಿ ವೆಂಕಟೇಶ ನಾಯಕ, NKS TV4 ಸಿಂಧನೂರು. ಕೆಲವು ಕಾರ್ಮಿಕರು ಹೊಟ್ಟೆಪಾಡಿಗಾಗಿ ದುಡಿದಿದ್ದಾರೆ ನಮ್ಮ ದೇಶದಲ್ಲಿ. ಹಿಂಗ ಅನೇಕ ಅಮೇರಿಕ, ಜರ್ಮನಿ, ಜಪಾನ್, ಇಡೀ ಪ್ರಪಂಚದಾದ್ಯಂತ ಆಧುನಿಕ ಯಂತ್ರೋಪಕರಣಗಳು, ಆಧುನಿಕ ತಂತ್ರಜ್ಞಾನ, ವಿಜ್ಞಾನ. ಅಫ್ಜಲ್ಪುರದಲ್ಲಿ ಬಂದ್ ಬಿಸಿಗೆ ಬಿಕೋ ಎನ್ನುತ್ತಿದೆ. ಗಾಣಗಾಪುರ ದತ್ತನ ಪುಣ್ಯಕ್ಷೇತ್ರ ನಾಟಿಕಾರ್ ಹೋರಾಟಕ್ಕೆ ಸುಡು ಬಿಸಿಲಲ್ಲಿ ಹೈರಾಣಾದ ಭಕ್ತರು. ಬಂದ್ ಬಿಸಿಗೆ ಬಿಕೋ ಎನ್ನುತ್ತಿದೆ ಗಾಣಗಾಪುರ ದತ್ತನ ಪುಣ್ಯಕ್ಷೇತ್ರ. ನಾಟಿಕಾರ ಹೋರಾಟಕ್ಕೆ ಸುಡು ಬಿಸಿಲಲ್ಲಿ ಹೈರಾಣಗಾದ ಭಕ್ತರು. ಅಫಜಲಪುರ ಕಾಶಿ ಮಾದರಿಯಲ್ಲಿ ಗಾಣಗಾಪುರ ದತ್ತಾತ್ರೇಯ ಪುಣ್ಯಕ್ಷೇತ್ರ ಅಭಿವೃದ್ಧಿಗಾಗಿ 15 ದಿನಗಳಿಂದ ನಿರಂತರ ಧರಣಿ ಸತ್ಯಾಗ್ರಹ ಇಂದು ಇನ್ನೊಂದು ಹಂತಕ್ಕೆ ತಲುಪಿದ್ದು, ಗಾಣಗಾಪುರ ಕ್ಷೇತ್ರ ಸಂಪೂರ್ಣವಾಗಿ 4 ರಸ್ತೆಗಳಿಗೆ ಮುಳ್ಳು ಕಂಟಿಗಳನ್ನು ಬಡಿದು ಬಂದ್ ಮಾಡಲಾಗಿದೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಹೋರಾಟಗಾರ ಶಿವಕುಮಾರ ನಾಟಿಕಾರ, ಜಿಲ್ಲಾಧಿಕಾರಿಗಳಿಗೆ ಗಾಣಿಗ ಅಭಿವೃದ್ಧಿ ಮಾಡಬೇಕೆನ್ನುವ ಮನಸ್ಸಿಲ್ಲ. ಸೌಜನ್ಯಕ್ಕೂ ಇಲ್ಲಿಯವರೆಗೆ ಸತ್ಯಾಗ್ರಹ ಸ್ಥಳಕ್ಕೆ ಭೇಟಿ ನೀಡದ ಜಿಲ್ಲಾಧಿಕಾರಿಗಳು ಹುಂಡಿ ಹಣ ತೆಗೆದುಕೊಂಡು ಹೋಗಲು ತುರ್ತಾಗಿ ಬರುತ್ತಾರೆ. ಇವತ್ತು ಸ್ವಯಂ ಪ್ರೇರಿತರಾಗಿ ಗಾಣಗಾಪುರ ಜನರು ಬಂದ್ ಘೋಷಣೆ ಮಾಡಿಕೊಂಡಿದ್ದಾರೆ. ಗಾಣಗಾಪುರ ದತ್ತಾತ್ರೇಯ ದರ್ಶನಕ್ಕೆ ಬರುವ ಭಕ್ತರಿಗೆ ಈ ಒಂದು ದಿನ ತೊಂದರೆಯಾಗುತ್ತಿರಬಹುದು. ಆದರೆ ದಿನನಿತ್ಯ ಲಕ್ಷಾಂತರ ಭಕ್ತರು ಕಷ್ಟಪಡುವಂತಾಗಿದೆ. ಇದಕ್ಕೆ ತಾರ್ಕಿಕ ಅಂತ್ಯ ಕಾಣಲು ನಾವು ಧರಣಿ ಸತ್ಯಾಗ್ರಹ 15 ದಿನಗಳಿಂದ ಮಾಡುತ್ತಾ ಬಂದಿದ್ದೇವೆ. ಇವತ್ತು ಗಾಣಗಾಪುರ ಬಂದ್ ಆಗಿದೆ. ಮುಂದೆ ಹೋರಾಟದ ಸ್ವರೂಪ ಯಾವ ಹಂತಕ್ಕೆ ತಲುಪುತ್ತದೆ ಜಿಲ್ಲಾಧಿಕಾರಿಗಳು ಕಾದು ನೋಡಲಿ ಎಂದರು. ಗಾಣಗಾಪುರಕ್ಕೆ ಬರುವ ಚೌಡಾಪುರ ರಸ್ತೆ, ತೆಲ್ಲೂರ ರಸ್ತೆ ಹಾಗೂ ಜೇವರ್ಗಿಯಿಂದ ಬರುವ ಅಂಕಲಗಿ ರಸ್ತೆಗೆ ಮುಳ್ಳು ಕಂಟಿ ಬಡಿದು ಪ್ರತಿಭಟನೆಯ ಕಾವು ತೀವ್ರ ಸ್ವರೂಪಕ್ಕೆ ಕೊಂಡೊಯ್ಯಲಾಗಿದೆ. ಭಕ್ತರು ಸುಡು ಬಿಸಿಲಿನಲ್ಲಿ 2-3 ಕಿಲೋಮೀಟರ್ ನಡೆಯುತ್ತಲೇ ದತ್ತಾತ್ರೇಯರ ದರ್ಶನಕ್ಕೆ ಹೋಗುವುದು ಕಂಡುಬಂತು. ವರದಿ ಮಂಜುನಾಥ, NKS TV4 ಕಲಬುರ್ಗಿ. ನೀವು ಗಣಗಾಪುರಕ್ಕೆ ಬಂದಾಗ ಒಂದು ಬುಟ್ಟಿ ಮಣ್ಣು ಚೆಲ್ಲಿಲ್ಲ, ಕೋಟಿ ಹಣ ಒಯ್ದಿರಿ. ಎಲ್ಲಿ ಬೇಕಲ್ಲಿ ತೆಗ್ ಬಿದ್ದವ, ಎಲ್ಲಿ ಬೇಕಲ್ಲಿ ಹೊಲಸವ, ಎಲ್ಲಿ ಬೇಕಲ್ಲಿ ಚರಂಡಿ ನೀರವ, ಎಲ್ಲಿ ಬೇಕಲ್ಲಿ ಗಬ್ಬೆದ್ ನಾರ್ಲಿಕ್ಕತ್ತದ. ಏನಾಡೋ ಬಿಜಿ ಇರತ್ತ DC. ಎಷ್ಟ್ ದಿನ ಬಿಜಿ ಇರ್ತೀರಿ ಗೊತ್ತಾಗಲ್ಲ. ನೀವು ಬಿಜಿ ಇದ್ದಿದ್ದು ನೀವು ಟೈಮ್ ಎಷ್ಟೆಷ್ಟು ಯಾವ್ದು ಕೊಡ್ತೀರತ್ತೇಳಿ. ಅದಕ್ಕಾಗಿ ಇವತ್ತು ಬಂದ್ ಕರೆಯನ್ನ ಯಶಸ್ವಿ ಮಾಡ್ತಾ ಇದೀವಿ. ಎಲ್ಲರೂ ಸೇರ್ಕೊಂಡು, ಹೌದು ಒಂದಿಷ್ಟು ಜನ ಯಾತ್ರಿಕರಿಗೆ ಭಕ್ತರಿಗೆ ಬಂದವರಿಗೆ, ಊರ್ ಜನಕ್ಕೆ, ಎಷ್ಟೋ ಜನ ಮದುವೆ ಇದೆ, ಸ್ವಲ್ಪ ತೊಂದರೆ ಆಗ್ತದೆ. ನಮ್ಮ ಹಿತಾಸಕ್ತಿ ಒಂದೇ. ನನಗ ಅದೇ ಭಕ್ತರೇನ್ ಬರ್ತಾ ಇದಾರಲ್ಲ, ಇವತ್ತು ದಿನಂಪ್ರತಿ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ ಲಕ್ಷಾಂತರ ಭಕ್ತರು. ಇವತ್ತು ಒಂದಿಷ್ಟು ಜನ ಪೊಲೀಸ್ ಡಿಪಾರ್ಟ್ಮೆಂಟ್ ತಹಸೀಲ್ದಾರ್ ನನ್ಗೆ ಫೋನ್ ಮಾಡಿದ್ರು, ಇಲ್ರಿ ಅವ್ರಿಗೆ ಬಹಳ ತೊಂದರೆ ಆಗ್ಲಿಕ್ಕತ್ತದ, ನೀವ್ ಒಂದ್ ಸಹಕರಿಸ್ಬೇಕ್ರಿ ಅಂತ. ತೊಂದ್ರೆ ಇವತ್ತು 10 ಜನಕ್ಕೆ ಆಗ್ತಾ ಇರ್ಬೋದು, ದಿನಂಪ್ರತಿ ಲಕ್ಷಾಂತರ ಜನಕ್ಕೆ ತೊಂದರೆ ಆಗ್ಲಿಕ್ಕತ್ತದ. ಅವ್ರ ಹಿತಕ್ಕಾಗಿ ನಾವು ಹೋರಾಟ ಮಾಡ್ತಾ ಇರೋದು. ನೀವೇನಾದ್ರೂ ಬೇರೆ ರೀತಿಯಿಂದ ನಮಗೆ ಹೋರಾಟ ಹತ್ತಿಕ್ಲಿಕ್ಕೆ ಬಗ್ಸಲಿಕ್ಕೆ ನೋಡಿದ್ರೆ ನಾವೇನ್ ಬಗ್ಗವ್ರ ಜೈಲ್ಗೆ ಹೋದ್ರು ಪರವಾಗಿಲ್ಲ, ಈ ಹೋರಾಟ ವಾಪಸ್ ಪಡೆಯಲ್ಲ. ನೀವೇನ್ ಮಾಡ್ಕೋತೀರಿ ಮಾಡ್ಕೋರಿ, ಏನ್ ಆಕ್ಷನ್ ಮಾಡ್ಕೋತೀರಿ ಮಾಡ್ಕೋರಿ. ನಮ್ಮದು ಶಾಂತಿಯುತ ಹೋರಾಟ ಇರ್ತದೆ, ಮೌಲ್ಯಯುತವಾದ ಹೋರಾಟ ಇರ್ತದೆ. ನಮ್ಮ ಉದ್ದೇಶ ಒಂದೇ ಇರ್ತದೆ, ಗಣಗಾಪುರ ಅಭಿವೃದ್ಧಿ ಆಗ್ಬೇಕಂತ. ನೀವಿದ್ರು ಮಾಡ್ತೀವಿ, ಇನ್ನೊಬ್ರಿದ್ರು ಮಾಡ್ತೀವಿ, ಇನ್ನೊಬ್ರಿದ್ರು ಮಾಡ್ತೀವಿ.
ಹಾಗಾಗಿ ಈ ಹೋರಾಟ ಈಗ 11 ಗಂಟೆ ಆಗ್ತಾ ಇದೆ, ಸಾಯಂಕಾಲವರೆಗೂ ನಡೀತದೆ. ಇಡೀ ಜನ ಸಾಮೂಹಿಕ, ಹೆಣ್ಣು ಮಕ್ಕಳು ಬಂದ್ ರಸ್ತೆ ಮೇಲೆ ಕೂತ್ಕೊಂಡಾರಿ. ಎಂದೂ ಕೂಡ ರಾಜಕೀಯ ಹೋರಾಟ ಸಮಾಜ ಸಂಘಟನೆದಾಗ ಇಲ್ಲದವ್ರು ಇವತ್ತು ಬೀದಿ ಬಂದು ಕೂತ್ಕೊಂಡಾರೆ. ಗಣಗಾಪುರ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಬಂದ್ ಆಗಿರುವಂತದ್ದು, ಎಲ್ಲರೂ ಸಾಮೂಹಿಕವಾಗಿ ಹೋರಾಟ ಮಾಡಿದ್ದು ಇದೇ ಫಸ್ಟ್ ಅನ್ನೋದನ್ನ, ಸ್ವತಂತ್ರ ಸಿಕ್ಕ ನಂತರ ಇದೇ ಫಸ್ಟ್. ಎಲ್ಲಾ ಜಾತಿ, ಎಲ್ಲಾ ಪಕ್ಷ, ಸಣ್ಣವರು, ಹಿರಿಯರು, ದೊಡ್ಡವರು ಎಲ್ಲರೂ ಇವತ್ತು ವ್ಯಾಪಾರಸ್ಥರು ರೋಡಿಗೆ ಬಂದಿದ್ದಾರೆ. ಅವ್ರ ಆಕ್ರೋಶ ಅರ್ಥ ಈಗ ರೀ, ಒಬ್ಬ ಜಿಲ್ಲಾಧಿಕಾರಿ ಆಗಿರ್ಲಿ, ತಾಲೂಕು ಅಧಿಕಾರಿಗಳಾಗಿರ್ಲಿ, ಯಾರೇ ಜನಪ್ರತಿನಿಧಿ ಆಗಿರ್ಲಿ, ಜನರ ಭಾವನೆಗಳಿಗೆ ಗೌರವ ಕೊಡೋರೆ ನಿಜವಾದ ಆಡಳಿತಗಾರ ಆಗ್ತಾರೆ. ಜನರ ಭಾವನೆ ವಿರುದ್ಧ ನೀವೇನ ಅಧಿಕಾರ ಮಾಡ್ತೀರಿ? ಹಾಗಾಗಿ ಈ ಹೋರಾಟವನ್ನ ಹೀಗೆ ಮುಂದುವರಿಸ್ತೇವೆ. ಹಂತ ಹಂತವಾಗಿ ಈ ಹೋರಾಟ ತೀವ್ರ ಸ್ವರೂಪಕ್ಕೆ ಒಯ್ತೇವೆ. ಒಂದು ಸ್ಪಷ್ಟ ಭರವಸೆ ಸಿಗುವವರೆಗೂ ಕೂಡ ನಮ್ಮ ಪ್ರಯತ್ನ ನಡೀತದೆ. ನಾನು ತಾಲೂಕಿನ ಶಾಸಕರಿಗೆ, ಜಿಲ್ಲಾ ಉಸ್ತುವಾರಿಗಳಿಗೆ ಹೇಳ್ತಾ ಇದ್ದೀವಿ, ಕೈ ಮುಗಿದು ಹೇಳ್ತೇನೆ, ಇದು ನಮ್ದು ಯಾವುದೇ ರಾಜಕೀಯ ಪರವಾದ ಹೋರಾಟ ಅಲ್ಲ. ನೀವು ದಯವಿಟ್ಟು ವೈಯಕ್ತಿಕವಾಗಿ ತಗೋಬೇಡಿ. ನಾವು ಕಾಂಗ್ರೆಸ್, ಬಿಜೆಪಿ, JDS ಹೋಗಬೇಡಿ. ಈ ಗ್ರಾಮ, ಈ ಗಣಗಾಪುರದ ಅಭಿವೃದ್ಧಿ ಬಗ್ಗೆ ನೀವು ಕಳಕಳಿಯನ್ನ ವಹಿಸ್ರಿ, ಮಾತುಕತೆ ಮಾಡ್ರಿ. ಇನ್ನು ಏನು ಕಾಲ ಮಿಂಚಿಲ್ಲ. ನಾವು ಹೈರಾಣ ಆದ್ರಾಗಲಕ್ಕೆ ಇವತ್ತೊಂದಿನ ಬಿಸಿಲಾಗ ಮತ್ತೆ ಇವತ್ತು ರಾತ್ರಿ ಹಿಡಿದು ಮತ್ತೆ ಟೆಂಟ್ ನ ಕುತ್ಕೋತೀವಿ. ನಿಮ್ಗೆ ಯಾವಾಗ ಬರ್ಬೇಕು ಅನಿಸ್ತಾವ ಬರ್ರಿ ಅಂತ ನಿಮ್ಗೆ ನಾವೇನು ಕೇಳ್ತಾ ಇಲ್ಲ. ನಿಮ್ ಮನಸ್ಸು ಯಾವಾಗ ಬರ್ತದ, ನಿಮ್ಗೆ ಯಾವಾಗ ಆರಾಮ್ ಇರ್ತೀರಿ, ಯಾವಾಗ ಬಿಜಿ ಇರಲ್ಲ, ಅವಾಗೇ ಬರುವ ದಿನ. 8 ದಿನ ಹೋಲಿ, 10 ದಿನ ಹೋಲಿ, 15 ದಿನ ಹೋಲಿ, ನಿಮ್ಗೆ ಯಾವಾಗ ಟೈಮ್ ಸಿಗ್ತೋ ನೋಡಮ್, ಅವಾಗಾರೆ ಬರ್ರಿ. ಹೀಗಾಗಿ ನಿಮ್ಮೆಲ್ಲರಲ್ಲಿ ಮನವಿಯನ್ನ ಮಾಡ್ಕೋತಾ ಇದ್ದೀನಿ. ಇದನ್ನು ವೈಯಕ್ತಿಕ ಪ್ರತಿಷ್ಠೆ ಆಗಿ ತಗೋಬೇಡಿ. ನಾನು ನಿಮ್ಗೆ ಟೀಕೆ ಮಾಡ್ಬೇಕನ್ನುವಂತ. ಚಾಮರಾಜನಗರದ ಜಿಲ್ಲಾಡಳಿತ ಭವನ ಸ್ಫೋಟಿಸುವುದಾಗಿ ಇಮೇಲ್ ಬಂದಿದೆ. ಚಾಮರಾಜನಗರ ಜಿಲ್ಲಾಡಳಿತ ಭವನ ಸ್ಫೋಟಿಸುವುದಾಗಿ ಇಮೇಲ್. ಚಾಮರಾಜನಗರ ಜಿಲ್ಲಾಡಳಿತ ಭವನವನ್ನು ಸ್ಫೋಟಿಸುವುದಾಗಿ ಇಮೇಲ್ ಸಂದೇಶ ಇಂದು ಮುಂಜಾನೆ 2:40ಕ್ಕೆ ಬಂದಿದೆ. ತಮಿಳುನಾಡಿನ ಬಾಂಬ್ ಬ್ಲಾಸ್ಟ್ ಪ್ರಕರಣಗಳನ್ನು ಉಲ್ಲೇಖಿಸಿ ಮೇಲ್ ಸಂದೇಶ ರವಾನೆ ಮಾಡಲಾಗಿದ್ದು, ಡಿಎಂಕೆ ನಾಯಕರ್ ಹೆಸರು ಉಲ್ಲೇಖಿಸಿ ಕೊನೆಯಲ್ಲಿ ಅಲ್ಲಾಹು ಅಕ್ಬರ್ ಎಂದು ಬರೆಯಲಾಗಿದೆ. ಇಂದು ಮಧ್ಯಾಹ್ನ 3 ಗಂಟೆ ವೇಳೆಗೆ ಪೈಪ್ಗಳಲ್ಲಿ ಅಡಗಿಸಿಟ್ಟಿರುವ ಬಾಂಬ್ಗಳು ಸ್ಫೋಟಗೊಳಿಸುವುದಾಗಿ ಅಪರಿಚಿತ ಸಂದೇಶ ರವಾನೆ ಮಾಡಿದ್ದಾರೆ. ಸಂದೇಶ ತಿಳಿಯುತ್ತಿದ್ದಂತೆ ಡಿಸಿ ಶಿಲ್ಪಾ ನಾಗ್ ಹಾಗೂ ಎಸ್ಪಿ ಡಾಕ್ಟರ್ ಬಿಟಿ ಕವಿತಾ ಅಗತ್ಯ ಕ್ರಮ ಕೈಗೊಂಡಿದ್ದಾರೆ. ಕಚೇರಿಯಲ್ಲಿದ್ದ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನ ಹಾಗೂ ಸಾರ್ವಜನಿಕರನ್ನ ಹೊರಗೆ ಕಳುಹಿಸಿ ಜಿಲ್ಲಾಡಳಿತ ಭವನ ಆವರಣದೊಳಗೆ ಸಾರ್ವಜನಿಕರನ್ನ ಭೇಟಿ ನಿರ್ಬಂಧಿಸಲಾಯಿತು. ಬಾಂಬ್ ಪತ್ತೆ ದಳ ಶೋಧ. ಬಾಂಬ್ ಪತ್ತೆ ದಳ ಮತ್ತು ಶ್ವಾನ ದಳ ಜಿಲ್ಲಾಡಳಿತ ಭವನವನ್ನ ಜಾಲಾಡುತ್ತಿದ್ದು ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಬಾಂಬ್ ಪತ್ತೆ ದಳ ಶೋಧ. ಬಾಂಬ್ ಪತ್ತೆ ದಳ ಮತ್ತು ಶ್ವಾನ ದಳವು ಜಿಲ್ಲಾಡಳಿತ ಭವನವನ್ನ ಜಾಲಾಡುತ್ತಿದ್ದು ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಮಾರ್ಗ ಕೆಳಗೆ ಕುಳಿತು ಡಿಸಿ ಕೆಲಸ. ಬಾಂಬ್ ಪತ್ತೆ ದಳ ಶೋಧ ಕಾರ್ಯ ನಡೆಸುತ್ತಿದ್ದ ಹಿನ್ನೆಲೆ ಜಿಲ್ಲಾಡಳಿತ ಭವನ ಆವರಣದ ಕೆಳಗೆ ಕುಳಿತು ಡಿಸಿ ಶಿಲ್ಪಾನ, ಎಡಿಸಿ ಗೀತಾ ಹುಡೇದ್ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಮೋನಾ ರೋತ್ ಮರದ ಕೆಳಗೆ ಕುಳಿತು ಕರ್ತವ್ಯ ನಿರ್ವಹಿಸುತ್ತಿದ್ದು ಗಮನ ಸೆಳೆಯಿತು. ಮೊಹಮ್ಮದ್ ನಂಜುಂಡ ನಾಯಕ್, NKS TV 4 ನ್ಯೂಸ್, ಚಾಮರಾಜನಗರ. ಚಾಮರಾಜನಗರ ಜಿಲ್ಲಾಡಳಿತ ಭವನಕ್ಕೆ ಇಂದು ಹುಸಿ ಬಾಂಬ್ ಬಂದ ಹಿನ್ನೆಲೆಯಲ್ಲಿ ಇಲ್ಲಿನ ಅಧಿಕಾರಿಗಳನ್ನು ಮತ್ತು ಸಾರ್ವಜನಿಕರನ್ನು ಜಿಲ್ಲಾಧಿಕಾರಿಗಳು ಹೊರಗೆ ಕಳಿಸಿ ಮತ್ತು ಬಾಂಬ್ ನಿಷ್ಕ್ರಿಯ ದಳ ಮತ್ತು ಶ್ವಾನದಳದಿಂದ ಪರಿಶೀಲನೆ ನಡೆಸಿರುವುದು. ಈ ಸಂದರ್ಭದಲ್ಲಿ ಜಿಲ್ಲಾಡಳಿತ ಭವನ ಬಿಕೆ ಎನ್ನುತ್ತಿರುವ ದೃಶ್ಯಗಳು. ಅದು ಕರೆ ಅವಧಿ ಬಂತು ನಿಮಗೆ ಏನಿದೆ ಮೇಡಮ್ ಮೇಲ್? ಇಮೇಲ್ನಲ್ಲಿ ಈ ಥರ ಡಿಸಿ ಆಫೀಸ್ ಕಾಂಪ್ಲೆಕ್ಸ್ ಚಾಮರಾಜನಗರದಲ್ಲಿ ನಾವು ಬಾಂಬ್ ಪ್ಲಾಂಟ್ ಮಾಡಿದ್ದೀವಿ, ಅದು 3 o'clockಗೆ ಬ್ಲಾಸ್ಟ್ ಆಗುತ್ತೆ, ನೀವು ಏನು ಕ್ರಮ ತಗೋಬೇಕು, ಇವಾಕ್ಯುಯೇಷನ್ ತಗೊಳ್ಳಿ, ನಾವು ಮಾಡ್ತೀವಿ ಅಂತ ಕಳಿಸಿದ್ರು ಪಹಲ್ಗಾಮ್ ಹಿನ್ನೆಲೆಯಲ್ಲಿ ಅಂತ. ಸೊ ಯಾವುದಕ್ಕೂ ನಾವು ಚೀಫ್ ಸೆಕ್ರೆಟರಿ ಮೇಡಮ್ ಗಮನಕ್ಕೆ ತಂದಿದ್ದೀವಿ, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಸೆಕ್ರೆಟರಿ ಸರ್ ಗಮನಕ್ಕೆ, RD ಸರ್ಗೆ ಮತ್ತು DIG ಸರ್ ಗಮನಕ್ಕೆ, ಇನ್ಚಾರ್ಜ್ ಮಿನಿಸ್ಟರ್ ಸರ್ ಗಮನಕ್ಕೆ ಬಂದಿದ್ದೀವಿ. ಆ್ಯಸ್ ಪರ್ ಸೆಕ್ಯೂರಿಟಿ ಪ್ರೋಟೋಕಾಲು ಇವ್ಯಾಕ್ಯುಯೇಷನ್ ಮಾಡಬೇಕು ಅಂತಿದೆ. ಸೊ ಕ್ರಮ ತೆಗೆದುಕೊಂಡು ಬಾಂಬ್ ಸ್ಕ್ವಾಡ್ನಲ್ಲಿ ಆ್ಯಂಟಿ ಸಬೋಟಾಜ್ ಟೀಮು ಬಂದು ಸ್ನೈಪರ್ ಡಾಗು ಆ್ಯಂಡ್ ಅದರ್ ಟೀಮ್ ಏನಿದೆ ಒಂದು ರೀತಿ ಎಲ್ಲ ಕಡೆಯಿಂದ ವೆರಿಫೈ ಮಾಡಿಬಿಡ್ತಾರೆ. ಒನ್ಸ್ ಇಟ್ ಇಸ್ ಫೌಂಡ್ ಟು ಬಿ ಸೇಫ್ ದೆನ್ ಇದಾಗುತ್ತೆ. ಸೊ ಏನು ಆತಂಕ ಪಡುವಂಥದ್ದು ಏನಿಲ್ಲ, ಬಟ್ ಆಸ್ ಎ ಪ್ರಿಕಾಷನರಿ ಮೆಜರು ಏನೇನು ಪ್ರೋಟೋಕಾಲ್ ಪ್ರಕಾರ ಮಾಡಬೇಕು. ಮೇಡಮ್, ಸರ್ಕಾರಿ ನೌಕರರು ಹೊರಗಡೆ ಬಂದಿದ್ದಾರೆ, ಸರ್ಕಾರಿ ನೌಕರರು ಹೊರಗಡೆ ಬಂದಿದ್ದಾರೆ, ಎಲ್ಲರೂ ಸರ್ಕಾರಿ ನೌಕರರು, ಸಾರ್ವಜನಿಕರು ಯಾರ್ಯಾರಿದ್ರು ಎಲ್ಲರನ್ನೂ ಹೊರಗಡೆ ಕಳಿಸಿದ್ದೀವಿ. ಸೊ ದಯವಿಟ್ಟು ಸಾರ್ವಜನಿಕರು ಏನಾದ್ರು ಬರೋದಿದ್ರೆ ನಾಳೆ ಬಂದರೆ ಒಳ್ಳೇದು. ಸೊ ಇವತ್ತೆಲ್ಲ ಒಂದು ಸ್ಯಾನಿಟೈಸ್ ಮಾಡ್ತಾ ಇದ್ದೀವಿ ಮಾಡಿ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಬೆಳ್ಳಂಬೆಳಗ್ಗೆ ಕಳ್ಳನನ್ನ ಸೆರೆ ಹಿಡಿದ ಪೊಲೀಸರು.
ಬೆಳಂಬೆಳಗ್ಗೆ ಕಳ್ಳನನ್ನ ಸೆರೆ ಹಿಡಿದ ಪೊಲೀಸರು. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ಹೊಸ ಬಸ್ ಸ್ಟ್ಯಾಂಡ್ ಹತ್ತಿರದ ಹೋಟೆಲ್ ಒಂದರಲ್ಲಿ ವ್ಯಾಪಾರ ಮಾಡುವ ನೆಪದಲ್ಲಿ ನುಗ್ಗಿದ ವ್ಯಕ್ತಿ ಗಲ್ಲೆಪೆಟ್ಟಿಗೆ ಹತ್ತಿರ ಯಾರೂ ಇಲ್ಲದನ್ನ ಗಮನಿಸಿ ನೇರವಾಗಿ ಗಲ್ಲೆಪೆಟ್ಟಿಗೆ ಕೈ ಹಾಕಿ ಸಿಕ್ಕಷ್ಟು ಹಣವನ್ನ ದೋಚಿಕೊಂಡು ಪರಾರಿಯಾಗುತ್ತಿದ್ದ. ಕಳ್ಳನನ್ನ ಬೆನ್ನತ್ತಿ ಹಿಡಿದು ತಂದ ಹೋಟೆಲ್ ಮಾಲೀಕ ಹೇಗಾಮುಖ ತೋರಿಸಿ ಕಳ್ಳನನ್ನ ಪೊಲೀಸರಿಗೆ ಒಪ್ಪಿಸಿದ್ರು. ಪೊಲೀಸರು ಕಳ್ಳನನ್ನ ಬಂಧಿಸಿ ಠಾಣೆಗೆ ಕರೆದುಕೊಂಡು ಹೋಗಿ ಮುಂದಿನ ವಿಚಾರಣೆಯನ್ನ ನಡೆಸಿದ್ದಾರೆ. ವೀರಣ್ಣ ಹಡ್ಪದ್, NKS TV4 ನ್ಯೂಸ್, ಲಕ್ಷ್ಮೇಶ್ವರ. ಇದಾಗಿತ್ತು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NKS TV4, ಇದು ನಿರಂತರ ಕಾರ್ಯಪಡೆ.